ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬ್ರೆಡ್ ಬೋಂಡ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಕಡಲೆ ಹಿಟ್ಟು 1 ಕಪ್ಪು, ಮ್ಯಾಶ್ ಮಾಡಿದ ಪೊಟ್ಯಾಟೊ 1 ಕಪ್ಪು, 1 ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, 1 ಟೊಮೆಟೊ ಸಣ್ಣಗೆ ಹೆಚ್ಚಿದ್ದು, ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿದ್ದು, ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಶುಂಠಿ, ಸಣ್ಣಗೆ ಹೆಚ್ಚಿದ ಕಾಯಿ ಮೆಣಸು, ಅರಶಿನ ಪುಡಿ ಸ್ವಲ್ಪ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಹಾಕೋಣ ಜೀರಿಗೆ. ಈಗ ಅದಕ್ಕೆ ಹಾಕೋಣ ಸಣ್ಣಗೆ ಹೆಚ್ಚಿದ ಶುಂಠಿ. ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. 1 ಈರುಳ್ಳಿ ಹಾಕ್ತಾ ಇದ್ದೇನೆ. ಈಗ ಅದನ್ನು ಬಾಡುವವರೆಗೂ ಹುರಿಯಬೇಕು. ಈರುಳ್ಳಿ ಬಾಡಿದ ನಂತರ ಅದಕ್ಕೆ ಹಾಕೋಣ ಟೊಮೆಟೊ. 1 ಟೊಮೆಟೊ ಹಾಕ್ತಾ ಇದ್ದೇನೆ ಸಣ್ಣಗೆ ಹೆಚ್ಚಿದ್ದು. ಟೊಮೆಟೊವನ್ನು ಕೂಡ ಬಾಡುವವರೆಗೂ ಹುರಿಯಬೇಕು. ಈಗ ಅದಕ್ಕೆ ಹಾಕೋಣ ಕಾಯಿ ಮೆಣಸನ್ನು ಸಣ್ಣಗೆ ಹೆಚ್ಚಿ ಹಾಕಬೇಕು. ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಇದು ಬೇಕಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ಖಾರದ ಹುಡಿ ಎಷ್ಟು ಖಾರ ಬೇಕು ಅಂತ ನೋಡಿ ಹಾಕಿದ್ರೆ ಆಯಿತು. ಈಗ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಅರಶಿನ ಹುಡಿ ಸ್ವಲ್ಪ ಹಾಕಿ ಈಗ ಅದನ್ನೆಲ್ಲ ಚೆನ್ನಾಗಿ ಹುರಿಯೋಣ. ಇದನ್ನೆಲ್ಲ ಚೆನ್ನಾಗಿ ಹುರಿದ ನಂತರ ಈಗ ಹಾಕೋಣ ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡಿ ಹಾಕಿದ್ರೆ ಆಯಿತು. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮ್ಯಾಶ್ ಮಾಡಿದ ಪೊಟ್ಯಾಟೊಯನ್ನು ಹಾಕ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಹಾಕಿ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೊಟ್ಯಾಟೊಯನ್ನು ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿ ಆಗಿದೆ. ಈಗ ಹಾಕೋಣ ಕೊತ್ತಂಬರಿ ಸೊಪ್ಪು. ಈಗ ಗ್ಯಾಸ್ ಆಫ್ ಮಾಡೋಣ. ಇದನ್ನು ತಣ್ಣಗೆ ಆಗಲು ಬಿಡೋಣ. ಈಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಎಷ್ಟು ಬೇಕು ನೋಡಿ ಹಾಕಿದ್ರೆ ಆಯಿತು. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಬೇಕು. ನೀರು ಒಮ್ಮೆಲೆ ಹಾಕೋದು ಬೇಡ, ಸ್ವಲ್ಪ ಹಾಕಿ ಕಲಸಿದ್ರೆ ಆಯಿತು. ಕಲಸುವಾಗ ಗಂಟು ಬರದ ಹಾಗೆ ನೋಡ್ಕೊಳ್ಬೇಕು. ಇಷ್ಟು ಅದಕ್ಕೆ ಕಲಸಿದ್ರೆ ಸಾಕು. ಕಡಲೆ ಹಿಟ್ಟು ರೆಡಿಯಾಗಿದೆ. ಈಗ ಬ್ರೆಡ್ಡನ್ನು ಕಟ್ ಮಾಡೋಣ. ಬ್ರೆಡ್ಡನ್ನು ಕ್ರಾಸ್ ಆಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿದ ಬ್ರೆಡ್ಡಿಗೆ ಈಗ ಆಲೂಗಡ್ಡೆ ಮಸಾಲೆಯನ್ನು ತುಂಬಿಸೋಣ. ಮಸಾಲೆಯನ್ನು ತುಂಬಿಸುವಾಗ ಎಷ್ಟು ಬೇಕಂತ ನೋಡಿಕೊಂಡು ಹಾಕಿದ್ರೆ ಆಯಿತು. ಬ್ರೆಡ್ಡಿಗೆ ಮಸಾಲೆಯನ್ನು ಹಾಕಿದ ನಂತರ ಇನ್ನೊಂದು ಪೀಸನ್ನು ಅದರ ಮೇಲೆ ಇಟ್ಟು ಮುಚ್ಚಬೇಕು. ನಂತರ ಈ ಬ್ರೆಡ್ಡನ್ನು ಕಡಲೆ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಳ್ಬೇಕು. ಇದಕ್ಕಿಂತ ಮೊದಲು ಎಣ್ಣೆ ಬಿಸಿಯಾಗಲು ಇಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಈಗ ಅದಕ್ಕೆ ಹಾಕೋಣ ಬ್ರೆಡ್ಡನ್ನು ಎಣ್ಣೆಯಲ್ಲಿ ಬಿಡುವಾಗ ಜಾಗ್ರತೆಯಿಂದ ಬಿಡಬೇಕು, ಇಲ್ಲದಿದ್ದರೆ ಕೈಗೆ ಸಿಡಿಯುವ ಸಾಧ್ಯತೆ ಉಂಟು. ಎಣ್ಣೆಯನ್ನು ಮೊದಲೇ ಬಿಸಿಯಾಗಲು ಇಡಬೇಕು, ಇಲ್ಲದಿದ್ದರೆ ಕಡಲೆ ಹಿಟ್ಟಲ್ಲಿ ಕಲಸಿಟ್ಟು ಇಟ್ಟರೆ ಅದು ಮೆತ್ತಗೆ ಆಗುತ್ತೆ. ಈಗ ಬ್ರೆಡ್ ಕಾದಿದೆ, ಅದನ್ನು ಮಗುಚಿ ಹಾಕೋಣ. ಈಗ ಬ್ರೆಡ್ ಬೋಂಡ ರೆಡಿಯಾಗಿದೆ. ಅದನ್ನು ಪ್ಲೇಟಿಗೆ ಹಾಕೋಣ. ಬ್ರೆಡ್ ಬೋಂಡ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.